ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ 2026 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 15 ಮಾರ್ಕ್ಸಿಗೆ ಕೇಳಿರುವಂಥ ಫೈನಲ್ ಅಕೌಂಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಫೈನಲ್ ಅಕೌಂಟ್ ಅಂತಂದರೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಮೂರು ಅಕೌಂಟನ್ನು ನೀವು ಮಾಡಬೇಕಾಗತ್ತೆ. ನಾನು ಸಪ್ರೇಟಾಗಿ ಟ್ರೇಡಿಂಗ್ ಅಕೌಂಟ್ ಮಾಡೋದು ಹೇಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ಹೇಗೆ, ಬ್ಯಾಲೆನ್ಸ್ ಶೀಟ್ ಮಾಡೋದು ಹೇಗೆ ಅಂಥೇಳಿ ಸಪ್ರೇಟ್ ವಿಡಿಯೋಸ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಿಕೊಂಡು ದೆನ್ ಈ ವಿಡಿಯೋ ನೋಡಿ. ಇಲ್ಲಿ ಮೂರು ಅಕೌಂಟನ್ನು ಮಾಡಬೇಕಾಗಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಫಸ್ಟ್ ಆ ವಿಡಿಯೋಸನ್ನು ನೋಡ್ಕೊಳ್ಳಿ, ಆವಾಗ ಈ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇವನ್ 2025 ಕ್ವಶನ್ ಪೇಪರಲ್ಲಿ ಕೂಡ 15 ಮಾರ್ಕ್ಸಿಗೆ ಕೇಳಿದರೆ ಎರಡರಲ್ಲೂ ಸೇಮ್ ಅಮೌಂಟಿನ ಪ್ರಾಬ್ಲಮ್ ಕೇಳಿದರೆ, ಹಾಗಾಗಿ ನಾನು ಎರಡನ್ನೂ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಒಂದು ಕ್ವಶನ್ ಪೇಪರ್ ಮಾಡಿಸ್ತೀನಿ, ನಿಮಗೆ ಅಲ್ಲಿಗೆ ಎರಡು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದಾಗುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, ಕ್ಯಾಪಿಟಲ್ 1,20,000, ಡ್ರಾಯಿಂಗ್ಸ್ 15,000, ಬಿಲ್ಸ್ ರಿಸೀವೇಬಲ್ 22,000. ಬಟ್ ಮೆಷಿನರಿ ಅಮೌಂಟ್ ಒಂದು ಚೇಂಜ್ ಮಾಡಿದ್ದಾರೆ, ಹಾಗಾಗಿ ಟೋಟಲ್ ಅಮೌಂಟಲ್ಲಿ 1,000 ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟು, ಎಲ್ಲ ಎಂಟ್ರೀಸು ಸೇಮ್ ಇದೆ. ಹಾಗಾಗಿ ನಾನಿಲ್ಲಿ ಈ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 2025 ಸಿಮಿಲರ್ ಇರೋದ್ರಿಂದ ಈ ವರ್ಷವೂ ಕೂಡ ಇದೇ ಥರದ ಪ್ರಾಬ್ಲಮನ್ನು ಕೇಳ್ಬೋದು. ಅಮೌಂಟ್ ಏನಾದ್ರು ಡಬಲ್ ಮಾಡ್ಬೋದು, ಇಲ್ಲ ಹಾಫ್ ಮಾಡ್ಬೋದು. ಈ ಪ್ರಾಬ್ಲಮ್ ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ನೀವು ಫಾರ್ಮೇಟ್ ಬರೆದ್ರು ಕೂಡ, ಫಾರ್ಮೇಟ್ ಬರೆದು ಗೊತ್ತಾದಷ್ಟು ಎಂಟ್ರೀಸ್ ಬರೆದ್ರೆ 15ಗೆ ಒಂದು 8 to 10 ಮಾರ್ಕ್ಸ್ ಸಿಗುತ್ತೆ. ಫಸ್ಟು ನಾವು ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಮಾಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿ, ದೆನ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ನೀವು ಕ್ವಶನ್ ವೈಸ್ ಬೇಕಾದರೂ ಮಾಡ್ತಾ ಹೋಗ್ಬೋದು, ಇಲ್ಲ ಫಾರ್ಮೇಟ್ ವೈಸ್ ಬೇಕಾದರೂ ಮಾಡ್ತಾ ಹೋಗ್ಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಫಸ್ಟ್ ನೀಟಾಗಿ ಫಾರ್ಮೇಟ್ ಬರ್ಕೊಳ್ಳೋದು, ಯಾವ್ಯಾವ ಎಂಟ್ರಿ ಎಲ್ಲೆಲ್ಲಿಗೆ ಬರುತ್ತೋ ಅಲ್ಲಿಗೆ ಬರೀತಾ ಹೋಗೋದು. ಹಾಗೆ ಬೇಕಾದರೂ ಮಾಡ್ಬೋದು. ಇಲ್ಲ ಅಕೌಂಟ್ ವೈಸ್ ಫಸ್ಟು ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಮಾಡಿಕೊಂಡು, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಮಾಡಿಕೊಂಡು, ದೆನ್ ಬ್ಯಾಲೆನ್ಸ್ ಶೀಟ್, ಹಾಗೆ ಬೇಕಾದರೂ ಮಾಡ್ಬೋದು. ಫಸ್ಟು ನಾನಿಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಮಾಡ್ತಾ ಇದ್ದೀನಿ. ಟ್ರೇಡಿಂಗ್ ಅಕೌಂಟಲ್ಲಿ ಫಸ್ಟು ನೀವು ಸೇಲ್ಸನ್ನು ಬರೀಬೇಕು. ನೋಡಿ, ಕ್ವಶನಲ್ಲಿ ಹುಡುಕಬೇಕು. ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಸೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ಅಂತ ಇದೆ. ಡೆಬಿಟಲ್ಲಿ ಇರುವಂಥದ್ದು ಪರ್ಚೇಸ್, ಕ್ರೆಡಿಟಲ್ಲಿ ಇರುವಂಥದ್ದು ಸೇಲ್ಸ್. 3,55,000 ಸೇಲ್ಸ್ ಇದೆ. ಸೇಲ್ಸ್ 3,55,000. ಸೇಲ್ಸಲ್ಲಿ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡಬೇಕು. ಕ್ವಶನಲ್ಲಿ ರಿಟರ್ನ್ ಅಂತ ಕೊಟ್ಟಿದ್ದಾರೆ, ಸೇಲ್ಸ್ ರಿಟರ್ನ್ ಅಂತ ಕೊಡಲಿಲ್ಲ. ನೆನ್ಪಿಟ್ಕೊಳ್ಳಿ, ರಿಟರ್ನ್ ಯಾವಾಗಲೂ ಅಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಪರ್ಚೇಸ್ ಡೆಬಿಟ್, ಸೇಲ್ಸ್ ಕ್ರೆಡಿಟ್ ಆದರೆ ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಅಪೋಸಿಟ್ ಡೈರೆಕ್ಷನ್. ಪರ್ಚೇಸ್ ಡೆಬಿಟಲ್ಲಿದ್ದರೆ ಪರ್ಚೇಸ್ ರಿಟರ್ನ್ ಕ್ರೆಡಿಟಲ್ಲಿರುತ್ತೆ, ಸೇಲ್ಸ್ ಕ್ರೆಡಿಟಲ್ಲಿದ್ದರೆ ಸೇಲ್ಸ್ ರಿಟರ್ನ್ ಡೆಬಿಟಲ್ಲಿರುತ್ತೆ. ಸೊ ಹಾಗಾಗಿ ಸೇಲ್ಸ್ ರಿಟರ್ನ್ ಅಮೌಂಟ್ ಎಷ್ಟು ಅಂತಂದರೆ 5,000. ಸೇಲ್ಸ್ ಕ್ರೆಡಿಟ್, ಸೇಲ್ಸ್ ರಿಟರ್ನ್ ಡೆಬಿಟ್. ಸೇಲ್ಸ್ ರಿಟರ್ನ್ ಅಮೌಂಟ್ 5,000 ಇದೆ. 5,000ಅನ್ನು ಲೆಸ್ ಮಾಡಲಿಕ್ಕೆ ಬರುವಂಥ ಆನ್ಸರೇ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ 3,50,000 ಆಗುತ್ತೆ. ಇದರಿಂದ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಲೆಸ್ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡೈರೆಕ್ಟಾಗಿ ಕ್ವಶನಲ್ಲಿ ಕೊಟ್ಟಿರಲ್ಲ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕನ್ಸಿಡರ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಆ್ಯಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಫಸ್ಟು ಓಪನಿಂಗ್ ಸ್ಟಾಕ್ ಬರೀಬೇಕು. ನೋಡಿ, ಕ್ವಶನಲ್ಲಿ ಸ್ಟಾಕ್ ಆನ್ 14 ಅಂತ ಕೊಟ್ಟಿರೋದು ಓಪನಿಂಗ್ ಸ್ಟಾಕ್, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ಕ್ಲೋಸಿಂಗ್ ಸ್ಟಾಕ್. ಅಡ್ಜಸ್ಟ್ಮೆಂಟಲ್ಲಿ 31st 3 ಅಂತ ಕೊಟ್ಟಿದ್ದಾರೆ. ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಟ್ರಯಲ್ ಬ್ಯಾಲೆನ್ಸನ್ನು ನೋಡಬೇಕು, ದೆನ್ ಅಡ್ಜಸ್ಟ್ಮೆಂಟ್ಸನ್ನು ನೋಡಬೇಕು. ಎಲ್ಲ ಅಡ್ಜಸ್ಟ್ಮೆಂಟನ್ನು ನೀವು ಎರಡು ಕಡೆ ಕನ್ಸಿಡರ್ ಮಾಡಬೇಕು. ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ, ಇನ್ನೊಂದು ಟ್ರಯಲ್ ಬ್ಯಾಲೆನ್ಸ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಫಸ್ಟು ಓಪನಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ, 90,000 ಇದೆ. ದೆನ್ ಆ್ಯಡ್ ಪರ್ಚೇಸಸ್ ಅಮೌಂಟ್ ಎಷ್ಟಿದೆ, 2,52,000 ಇದೆ. ಅದರಲ್ಲಿ ಪರ್ಚೇಸ್ ರಿಟರ್ನ್ ನೋಡಿ, ಪರ್ಚೇಸ್ ಡೆಬಿಟಲ್ಲಿದ್ದರೆ ಪರ್ಚೇಸ್ ರಿಟರ್ನ್ ಕ್ರೆಡಿಟಲ್ಲಿರುತ್ತೆ. ಪರ್ಚೇಸ್ ರಿಟರ್ನನ್ನು ಲೆಸ್ ಮಾಡಿ ಬರ್ಕೊಳ್ಬೇಕು. 2,52ರಲ್ಲಿ 2,000 ಹೋದರೆ 2,50,000. ಓಪನಿಂಗ್ ಸ್ಟಾಕ್ ಬರೆದ್ವಿ, ಆ್ಯಡ್ ಪರ್ಚೇಸಸ್ ಬರೆದ್ವಿ, ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದು, COWFDI. ಸಿ ಅಂದರೆ ಕ್ಯಾರೇಜ್ ಇನ್ವರ್ಡ್. ಕ್ವಶನಲ್ಲಿ ಕ್ಯಾರೇಜ್ ಇನ್ವರ್ಡ್ ಕೊಡಲಿಲ್ಲ. ನೋಡಿ, ಇರೋದೆಲ್ಲ ಫುಲ್ ಫಾರ್ಮ್ ನಾನು ನಿಮಗೆ ಟ್ರೇಡಿಂಗ್ ಅಕೌಂಟ್ ಮಾಡಿಸೋಷ್ಟೊತ್ತಿಗೆ ತಿಳಿಸಿದ್ದೀನಿ ಫಾರ್ಮೇಟನ್ನು, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. C ಫಾರ್ ಕ್ಯಾರೇಜ್ ಇನ್ವರ್ಡ್, O ಫಾರ್ ಆಕ್ಟ್ರಾಯ್, W ಫಾರ್ ವೇಜಸ್, F ಫಾರ್ ಫ್ರೈಟ್, D ಫಾರ್ ಡಾಕ್ ಡ್ಯೂಸ್, I ಫಾರ್ ಇಂಪೋರ್ಟ್ ಡ್ಯೂಟಿ. ಇವಿಷ್ಟರಲ್ಲಿ ಈ ಕ್ವಶನಲ್ಲಿ ಕೊಟ್ಟಿರುವಂಥದ್ದು ವೇಜಸ್ ಮಾತ್ರ. ವೇಜಸ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ, 39,000 ರೂಪಾಯಿ ವೇಜಸ್ ಇದೆ. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಕೂಡ ವೇಜಸ್ ಕೊಟ್ಟಿದ್ದಾರೆ. ವೇಜಸ್ 39,000. ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಇದೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತಂದರೆ ನೀವು ಕೂಲಿ ಕೊಡಲಿಕ್ಕೆ ಬಾಕಿ ಇದೆ, 39,000 ರೂಪಾಯಿ ಕೂಲಿ ಕೊಡಬೇಕು. ಅದಲ್ಲದೆ ಮತ್ತೆ 1,000 ರೂಪಾಯಿ ಕೊಡ್ಲಿಕ್ಕೆ ಬಾಕಿ ಇದೆಯಂತೆ. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಬಾಕಿ ಅಂತ ಅರ್ಥ. 39,000 ಮತ್ತೆ 1,000 ರೂಪಾಯಿ ಕೊಡಬೇಕು. ಹಾಗಾದರೆ ಟೋಟಲ್ ಆಗಿ ಎಷ್ಟು ಕೊಡಬೇಕು, 40,000 ರೂಪಾಯಿ ಕೊಡಬೇಕು. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಅಂತಿರೋದನ್ನು ಏನು ಮಾಡಬೇಕು, ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಬೇಕು. ಪ್ರೀಪೇಯ್ಡ್ ಅಂತ ಇದ್ದರೆ ಏನಾದರೂ ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಕೊಡಲಿಕ್ಕೆ ಬಾಕಿ ಇದೆ, ಪ್ರೀಪೇಯ್ಡ್ ಅಂದರೆ ಆಲ್ರೆಡಿ ಕೊಟ್ಟಾಗಿದೆ. ಈಗ 39,000
ಪ್ಲಸ್ 1,000 ಅಂತಂದರೆ 40,000 ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಬೇರೆ ಯಾವುದೂ ಕೊಡಲಿಲ್ಲ. ಆ್ಯಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಕ್ವಶನಲ್ಲಿ ನೋಡಿ, ಏನಾದರೂ ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ, ಫ್ಯಾಕ್ಟ್ರಿ ರೆಂಟ್, ಫ್ಯಾಕ್ಟ್ರಿ ಲೈಟಿಂಗ್, ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲ್ರಿ, ಪವರ್, ಫ್ಯೂಯಲ್, ಕೋಲ್, ಏನಾದರೂ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ರೆ ನೀವು ಅದನ್ನು ಇಲ್ಲಿ ಬರೀಬೇಕಾಗತ್ತೆ. ಈ ಪ್ರಾಬ್ಲಮ್ನಲ್ಲಿ ಯಾವುದೇ ಥರ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸನ್ನು ಕೊಡಲಿಲ್ಲ. ಕಮಿಷನ್ ಇದೆ, ರೆಂಟ್ ಇದೆ, ಸ್ಯಾಲ್ರಿ ಇದೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದೆ, ಇನ್ಶೂರೆನ್ಸ್ ಇದೆ, ರಿಪೇರ್ಸ್ ಇದೆ. ಇವು ಯಾವುದೂ ಕೂಡ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಲ್ಲ. ಹಾಗಾಗಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಯಾವುದು ಬರಲಿಕ್ಕಿಲ್ಲ. ಲೆಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸ್ಟಾಕ್ ಆನ್ 31st ಅಂತಿರೋದು ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ 1 lakh ಇದೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಓಪನಿಂಗ್ ಸ್ಟಾಕ್ 90,000 ಪ್ಲಸ್ ಪರ್ಚೇಸಸ್ 2,50,000 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 40,000 ಮೈನಸ್ ಕ್ಲೋಸಿಂಗ್ ಸ್ಟಾಕ್ 1 lakh. ಆಗ ಬರುವಂಥ ಆನ್ಸರ್ 2,80,000. 2,80,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗುತ್ತೆ. ಲೆಸ್ ಮಾಡಿದರೆ ಬರುವಂಥ ಆನ್ಸರ್ ಗ್ರಾಸ್ ಪ್ರಾಫಿಟ್. 3,50,000ದಿಂದ 2,80,000 ಕಳಿಲಿಕ್ಕೂ ಬರುವಂಥ ಆನ್ಸರ್ 70,000 ರೂಪಾಯಿ ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿಗೆ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯಿತು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮತ್ತೆ ಹೆಡ್ಡಿಂಗ್ ಹಾಕೋದು ಬೇಡ, ನಾವು ಫಸ್ಟಿಗೆ ಹೆಡ್ಡಿಂಗ್ ಹಾಕೊಂಡಿದ್ದೀವಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಫಾರ್ಮೆಟನ್ನು ನೋಡಿಕೊಂಡು ಅದೇ ಥರನೇ ಪ್ರಾಬ್ಲಮ್ ಮಾಡಿದ್ರೆ ಆಯಿತು. ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಅಂತಂದರೆ ಗ್ರಾಸ್ ಪ್ರಾಫಿಟ್ ಬರೀಬೇಕು. ಗ್ರಾಸ್ ಪ್ರಾಫಿಟ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಗ್ರಾಸ್ ಪ್ರಾಫಿಟ್ 70,000. ನೆಕ್ಸ್ಟು ಕ್ವಶನಲ್ಲಿ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ಸನ್ನು 2 ಥರದಲ್ಲಿ ಡಿವೈಡ್ ಮಾಡಬೇಕು. ಯಾವ್ದು ಆಪ್ರೇಟಿಂಗ್, ಯಾವ್ದು ನಾನ್ ಆಪ್ರೇಟಿಂಗ್. ನೀವು ಆಪ್ರೇಟಿಂಗ್ ಕಲಿಯೋದು ಬೇಡ, ನಾನ್ ಆಪ್ರೇಟಿಂಗನ್ನು ಕಲ್ತ್ಕೊಳ್ಳಿ. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಅಂತಂದರೆ ಇಂಟ್ರೆಸ್ಟ್ ಪೇಯ್ಡ್ ಮತ್ತು ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಇವೆರಡು ಮಾತ್ರ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಬೇರೆ ಎಲ್ಲದೂ ಕೂಡ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ನಿಮಗೆ ಎಕ್ಸ್ಪೆನ್ಸಸ್ ಇನ್ಕಮ್ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅಂತಂದರೆ, ಡೆಬಿಟಲ್ಲಿರೋದೆಲ್ಲ ಎಕ್ಸ್ಪೆನ್ಸಸ್, ಎಲ್ಲದೂ ಅಲ್ಲ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೂಡ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ. ಎಂಟ್ರೀಸ್ ನೋಡಿ, ರೆಂಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ರೆಂಟ್ ಅಂದರೆ ಬಾಡಿಗೆ ಕಟ್ತಾ ಇದ್ದಾರಾ, ರಿಸೀವ್ ಮಾಡ್ತಿದ್ದಾರಾ ಅಂತ ಡಿಸೈಡ್ ಮಾಡೋದು ಡೆಬಿಟ್ ಕ್ರೆಡಿಟ್ ಕಾಲಮ್. ಡೆಬಿಟಲ್ಲಿದ್ದರೆ ಪೇಯ್ಡ್ ಅಂತ ಅರ್ಥ, ಕ್ರೆಡಿಟಲ್ಲಿದ್ದರೆ ರಿಸೀವ್ಡ್ ಅಂತ ಅರ್ಥ. ಸೊ ರೆಂಟ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್, ಬ್ಯಾಡ್ ಡೇಟ್ಸ್, ರಿಪೇರ್ಸ್, ಇವೆಲ್ಲದೂ ಕೂಡ ಎಕ್ಸ್ಪೆನ್ಸಸ್. ನಾವೆಲ್ಲ ಎಕ್ಸ್ಪೆನ್ಸಸ್ಸನ್ನು 2 ಥರದಲ್ಲಿ ಡಿವೈಡ್ ಮಾಡಿ ಬರೀಬೇಕು. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ 2 ಎಂಟ್ರಿ, ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಮತ್ತು ಇಂಟ್ರೆಸ್ಟ್. ಈ ಪ್ರಾಬ್ಲಮ್ನಲ್ಲಿ ಎಲ್ಲೂ ಕೂಡ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಕೊಡಲಿಲ್ಲ, ಎಲ್ಲೂ ಇಂಟ್ರೆಸ್ಟು ಕೊಡಲಿಲ್ಲ. ಸೊ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಗೆ ಯಾವ ಎಂಟ್ರಿನೂ ಬರಲ್ಲ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲೇ ಬರೀಬೇಕು. ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ಬಿಲ್ಸ್ ರಿಸೀವಬಲ್, ಮಿಷಿನರಿ, ಡೆಟಾರ್ಸ್, ಕ್ರೆಡಿಟಾರ್ಸ್ ಎಲ್ಲದೂ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ವೇಜಸ್ಸನ್ನು ಟ್ರೇಡಿಂಗ್ ಅಕೌಂಟಲ್ಲಿ ಬರೆದಾಯಿತು. ಪರ್ಚೇಸಸ್ ಆ್ಯಂಡ್ ಸೇಲ್ಸನ್ನು ಟ್ರೇಡಿಂಗ್ ಅಕೌಂಟಲ್ಲಿ ಬರೆದಾಯಿತು. ಕಮಿಷನ್ ನೋಡಿ, ಕ್ರೆಡಿಟ್ ಕಾಲಮಲ್ಲಿದ್ದರೆ ರಿಸೀವ್ಡ್ ಅಂತ ಅರ್ಥ, ಡೆಬಿಟಲ್ಲಿದ್ದರೆ ನಾವು ಇಲ್ಲಿಗೆ ಬರೀಬೇಕಿತ್ತು. ಕ್ರೆಡಿಟಲ್ಲಿದ್ದರೆ ರಿಸೀವ್ಡ್ ಅಂತ ಅರ್ಥ, ಅದನ್ನು ಇನ್ಕಮಿಗೆ ಬರೀಬೇಕು. ನೆಕ್ಸ್ಟ್ ಇರುವಂಥದ್ದು ರೆಂಟ್ ಅಮೌಂಟ್ ಎಷ್ಟಿದೆ? 6,000 ಇದೆ. ರೆಂಟಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಬೇಕು. ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಫಸ್ಟ್ ಎಂಟ್ರಿ ರೆಂಟ್ 6,000. ರೆಂಟ್ ಆದಮೇಲೆ ಇರೋದು ಸ್ಯಾಲರೀಸ್ 10,500. ಸ್ಯಾಲ್ರಿ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ. ನೆಕ್ಸ್ಟ್ ಇರೋವಂಥದ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 2,000. ನೆಕ್ಸ್ಟ್ ಇರೋವಂಥ ಎಂಟ್ರಿ ಇನ್ಶೂರೆನ್ಸ್, ಬಟ್ ಇನ್ಶೂರೆನ್ಸಿಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಇನ್ಶೂರೆನ್ಸ್ 600 ರೂಪೀಸ್ ಅಮೌಂಟ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಇದ್ದರೆ ಆ್ಯಡ್ ಮಾಡಬೇಕಿತ್ತು. ಪ್ರೀಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತಂದರೆ 600 ರೂಪಾಯಿ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಬಂದಿದೆ. 100 ರೂಪಾಯಿ ಆಲ್ರೆಡಿ ಕಟ್ಟಾಗಿದೆ. ಸೊ 600 ರೂಪಾಯಲ್ಲಿ 100 ರೂಪಾಯಿಯನ್ನು ಲೆಸ್ ಮಾಡಿ ಬರೀಬೇಕು. 600 ರೂಪಾಯಲ್ಲಿ 100 ರೂಪಾಯಿ ಲೆಸ್ ಮಾಡಿದ್ರೆ 500 ರೂಪಾಯಿ ಆಗುತ್ತೆ. ಇನ್ಶೂರೆನ್ಸ್ ಏನಕ್ಕೆ ಮೈನಸ್ ಮಾಡಿರೋದು? ಪ್ರೀಪೇಯ್ಡ್ ಅಂತ ಇದ್ದರೆ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ, ಡಿಡಕ್ಟ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಅಂತಿದ್ರೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇರೋದು ರಿಪೇರ್ಸ್ 3,400. ನೆಕ್ಸ್ಟ್ ಇರೋದು ಬ್ಯಾಡ್ ಡೇಟ್ಸ್ 3,500. ನೋಡಿ, ತುಂಬ ಜನಕ್ಕೆ ಈ ಬ್ಯಾಡ್ ಡೇಟ್ಸ್ ಅಡ್ಜಸ್ಟ್ಮೆಂಟ್ ಕಷ್ಟ ಅಂತ ಅನಿಸುತ್ತೆ. ಬ್ಯಾಡ್ ಡೇಟ್ಸ್ ಅಂತಂದರೆ ಯಾರಿಗೋ ಸಾಲ ಕೊಟ್ಟಿದ್ದೀರಾ, ಆ ಸಾಲದಲ್ಲಿ 3,500 ರೂಪಾಯಿ ಬರ್ತಾ ಇಲ್ಲ. ಈ ಸಾಲ
ನಿಮಗೆ ರಿಕವರಿ ಆಗ್ತಾ ಇಲ್ಲ. ರಿಕವರಿ ಆಗದೇ ಇರೋ ಸಾಲಕ್ಕೆ ಬ್ಯಾಡ್ ಡೆಟ್ಸ್ ಅಂತ ಅನ್ನೋದು 3500 ಬ್ಯಾಡ್ ಡೆಟ್ಸ್ ಇದೆ. ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಕ್ರಿಯೇಟ್ 5% ಪ್ರಾವಿಷನ್ ಆನ್ ಡೆಟಾರ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ. ಹಾಗಂತಂದರೆ ನಿಮಗೆ ಬರಲಿಕ್ಕಿರೋ ದುಡ್ಡಲ್ಲಿ 5% ಬರೋದು ಡೌಟ್ ಅಂತೆ. ಡೆಟಾರ್ಸ್ ನೋಡಿ 60,000 ರೂಪಾಯಿ ಇದೆ, ಡೆಬಿಟಲ್ಲಿರೋದು ಡೆಟಾರ್ಸ್, ಕ್ರೆಡಿಟಲ್ಲಿರೋದು ಕ್ರೆಡಿಟಾರ್ಸ್. ಡೆಟಾರ್ಸ್ 60,000 ಇದೆ. ಈ 60,000ದಲ್ಲಿ ಪ್ರಾವಿಷನ್ ಫಾರ್ ಡೆಟಾರ್ಸ್ ಅಂತ ಬರ್ಕೊಂಡು ನೋಡಿ, ಬ್ಯಾಡ್ ಡೆಟ್ಸಿಗೆ ಪ್ರಾವಿಷನನ್ನು ಆ್ಯಡ್ ಮಾಡಿ ಬರೀಬೇಕು. ಪ್ರಾವಿಷನ್ ಫಾರ್ ಡೆಟಾರ್ಸ್ PBD ಅಂತ ಬರಿತಾ ಇದ್ದೀನಿ ನಾನಿಲ್ಲಿ. 60,000 ರೂಪಾಯಿ ನಮಗೆ ದುಡ್ಡು ಬರಲಿಕ್ಕಿದೆ. 60,000 ರೂಪಾಯಲ್ಲಿ ಎಷ್ಟು ಪರ್ಸೆಂಟೇಜ್ ಬರೋ ಡೌಟ್ ಅಂತ ಕೊಟ್ಟಿದ್ದಾರೆ? 5% ಬರೋ ಡೌಟ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ 6 5 30 3,000 ರೂಪಾಯಿ ಬರುವಂಥದ್ದು ಗ್ಯಾರಂಟಿ ಇಲ್ಲ. 60,000 ರೂಪಾಯಿ ಡೆಟಾರ್ಸಿಂದ ಬರಲಿಕ್ಕಿತ್ತು, ಅದರಲ್ಲಿ 5% ಬರೋದು ಗ್ಯಾರಂಟಿ ಇಲ್ಲ. 60,000ಕ್ಕೆ 5% ಮಾಡಿದ್ರೆ 3,000 ಆಗುತ್ತೆ. 3,500 ಬರ್ತಾ ಇಲ್ಲ. ಪ್ಲಸ್ ಈಗ ನಾವು ಪ್ರಾವಿಷನ್ ಇಟ್ಟಿರೋದು 3,000, 3,500 + 3 6,500 ರೂಪಾಯಿ ಬ್ಯಾಡ್ ಡೆಟ್ಸ್ ಆಯಿತು. ನೋಡಿ, ಬ್ಯಾಡ್ ಡೆಟ್ಸಿಗೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸನ್ನು ಆ್ಯಡ್ ಮಾಡಿ ಬರೀಬೇಕು. ಇಲ್ಲ ನೀವು ಎರಡನ್ನ ಸಪ್ರೇಟಾಗಿ ಬರೆದ್ರೂ ಆಗುತ್ತೆ, ತೊಂದರೆ ಇಲ್ಲ, ಹೇಗೆ ಮಾಡಿದ್ರೂ ಆಗುತ್ತೆ. ನೆಕ್ಸ್ಟ್ ಇರುವಂಥ ಎಂಟ್ರಿ ಬ್ಯಾಡ್ ಡೆಟ್ಸ್ ಆದಮೇಲೆ ಫರ್ನಿಚರ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ರಿಟರ್ನ್ಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಬರ್ತಾಗಿದೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕನ್ನು ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕು, ಇಲ್ಲಿ ಬರೀಲಿಕ್ಕಿಲ್ಲ. ದೆನ್ ಅಡ್ಜಸ್ಟ್ಮೆಂಟ್ ನೋಡ್ತಾ ಹೋಗೋಣ. ಕ್ಲೋಸಿಂಗ್ ಸ್ಟಾಕನ್ನು ಕನ್ಸಿಡರ್ ಮಾಡಿ ಆಗಿದೆ ಟ್ರೇಡಿಂಗ್ ಅಕೌಂಟ್ನಲ್ಲಿ. ಪ್ರಾವಿಷನ್ ಫಾರ್ ಡೆಟಾರ್ಸನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಪ್ರೀಪೇಯ್ಡ್ ಇನ್ಶೂರೆನ್ಸಲ್ಲಿ ಡಿಡಕ್ಟ್ ಮಾಡಬೇಕಿತ್ತು, ಡಿಡಕ್ಟ್ ಮಾಡಿದ್ದೀವಿ. ವೇಜಸ್ ಔಟ್ಸ್ಟ್ಯಾಂಡಿಂಗನ್ನು ವೇಜಸ್ಸಿಗೆ ಆ್ಯಡ್ ಮಾಡಿದ್ದೀವಿ. ಡಿಪ್ರಿಸಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೈ 10% ಅಂತ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಟ್ ಅಂತಂದರೆ ನಮ್ಮ ಹತ್ರ ಇರೋ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಆದರೆ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಇನ್ಕ್ರೀಸ್ ಆದರೆ ಇನ್ಕಮ್ ಆಗುತ್ತೆ. ನಮ್ಮ ಹತ್ರ ಇರೋ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆಯಂತೆ. ಯಾವ್ಯಾವ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ? ಮೆಷಿನರಿ ಮತ್ತು ಫರ್ನಿಚರ್ ಡಿಕ್ರೀಸ್ ಆಗ್ತಾ ಇದೆ, ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಡಿಪ್ರಿಸಿಯೇಷನ್ ಆನ್ ಮೆಷಿನರಿ, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಮೆಷಿನರಿ ಅಮೌಂಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. 20,000 ರೂಪಾಯಿ ಮೆಷಿನರಿ ಅಮೌಂಟ್ ಇದೆ. 20,000ಕ್ಕೆ ಎಷ್ಟು ಪರ್ಸೆಂಟೇಜ್ ಡಿಪ್ರಿಸಿಯೇಟ್ ಆಗ್ತಾ ಇದೆಯಂತೆ? ಮೆಷಿನರಿ ಡಿಪ್ರಿಸಿಯೇಟ್ ಆಗ್ತಿರೋದು 5%. 20,000 ಇಂಟು 5% ಮಾಡಿದಾಗ 1,000 ಆಗುತ್ತೆ. 2 5 10,000 ರೂಪಾಯಿ ಡಿಪ್ರಿಸಿಯೇಟ್ ಆಗ್ತಾ ಇದೆ. ಫರ್ನಿಚರ್ 10% ಡಿಪ್ರಿಸಿಯೇಟ್ ಆಗ್ತಾ ಇದೆ. ಫರ್ನಿಚರ್ ಅಮೌಂಟ್ ಇರೋದು 9,000. 9,000ಗೆ 10% ಅಂತಂದರೆ 900 ರೂಪಾಯಿ ಡಿಪ್ರಿಸಿಯೇಟ್ ಆಗ್ತಾ ಇದೆ. ಸೊ ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸನ್ನು ಬರೆದಾಯಿತು. ನೆಕ್ಸ್ಟು ಏನಾದರೂ ಕ್ವಶನಲ್ಲಿ ಇನ್ಕಮ್ ಕೊಟ್ಟಿದ್ರೆ, ಇನ್ಕಮನ್ನು 2 ಥರದಲ್ಲಿ ಡಿವೈಡ್ ಮಾಡಬೇಕು. ಆಪ್ರೇಟಿಂಗ್ ಇನ್ಕಮ್, ನಾನ್ ಆಪ್ರೇಟಿಂಗ್ ಇನ್ಕಮ್ ಅಂತ. ಆಪ್ರೇಟಿಂಗ್ ಇನ್ಕಮ್ ಯಾವ್ದು ಅಂತಂದರೆ ನೋಡಿ, ಆಪ್ರೇಟಿಂಗ್ ಇನ್ಕಮನ್ನು ಕಲಿಯೋದು ಬೇಡ, ನಾನ್ ಆಪ್ರೇಟಿಂಗ್ ಇನ್ಕಮನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಅಸೆಟ್ಸ್, ಈ 3 ನಾನ್ ಆಪ್ರೇಟಿಂಗ್ ಇನ್ಕಮ್. ಉಳಿಯೋದೆಲ್ಲದೂ ಕೂಡ ಆಪ್ರೇಟಿಂಗ್ ಇನ್ಕಮ್ ಆಗುತ್ತೆ. ಈಗ ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಇನ್ಕಮ್ಗಳನ್ನು ನೋಡೋಣ. ಇನ್ಕಮ್ ಎಲ್ಲದು ಕ್ರೆಡಿಟ್ ಸೈಡ್ನಲ್ಲಿ ಇರುತ್ತೆ. ನೀವು ಕ್ರೆಡಿಟ್ ಕಾಲಮನ್ನು ನೋಡಿದ್ರೆ ಆಯಿತು. ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ಕ್ರೆಡಿಟಾರ್ಸ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ಸೇಲ್ಸ್ ಟ್ರೇಡಿಂಗ್ ಅಕೌಂಟಿಗೆ ಬರೆದಾಗಿದೆ. ಪರ್ಚೇಸ್ ರಿಟರ್ನನ್ನು ಟ್ರೇಡಿಂಗ್ ಅಕೌಂಟಿಗೆ ಬರೆದಾಗಿದೆ. ಕ್ರೆಡಿಟಲ್ಲಿರೋದು ಕಮಿಷನ್ ಮಾತ್ರ. ನಾನ್ ಆಪ್ರೇಟಿಂಗ್ ಇನ್ಕಮಿಗೆ ಬರುವಂಥ ಎಂಟ್ರಿಗಳು ಯಾವ್ದು? ನಾನ್ ಆಪ್ರೇಟಿಂಗ್ ಇನ್ಕಮಿಗೆ ಬರುವಂಥ ಎಂಟ್ರಿ ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಅಸೆಟ್. ಈ ಪ್ರಾಬ್ಲಮಲ್ಲಿ ರೆಂಟ್ ರಿಸೀವ್ಡು ಕೊಡಲಿಲ್ಲ, ಇಂಟ್ರೆಸ್ಟ್ ರಿಸೀವ್ಡು ಕೊಡಲಿಲ್ಲ, ಪ್ರಾಫಿಟ್ ಆನ್ ಅಸೆಟ್ಸು ಕೊಡಲಿಲ್ಲ. ಕಮಿಷನ್ ಕೊಟ್ಟಿದ್ದಾರೆ. ಕಮಿಷನನ್ನು ಆಪ್ರೇಟಿಂಗ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು. ಕಮಿಷನ್ ರಿಸೀವ್ಡ್. ಕಮಿಷನ್ ರಿಸೀವ್ಡ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 5,500. ಅದು ರಿಸೀವ್ಡ್ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ, ಕ್ರೆಡಿಟ್ ಕಾಲಮಲ್ಲಿದ್ದರೆ ರಿಸೀವ್ಡ್ ಅಂತ ಅರ್ಥ, ಡೆಬಿಟ್ ಕಾಲಮಲ್ಲಿದ್ದರೆ ಪೇಯ್ಡ್ ಅಂತ ಅರ್ಥ. ಸೊ ಅಲ್ಲಿಗೆ ಎಲ್ಲ ಎಂಟ್ರೀಸನ್ನು ಬರೆದಾಯಿತು. ನಾವೀಗ ಸಿಂಪ್ಲಿಫೈ ಮಾಡಲಿಕ್ಕೂ ನೆಟ್ ಪ್ರಾಫಿಟ್ ಬರುತ್ತೆ. ಸಿಂಪ್ಲಿಫೈ ಮಾಡಿದಾಗ 44,700 ಬರುತ್ತೆ. ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ, ಗ್ರಾಸ್ ಪ್ರಾಫಿಟ್ 70,000ಅಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು, ಇನ್ಕಮನ್ನು ಆ್ಯಡ್ ಮಾಡಬೇಕು. ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ಅಂತಂದರೆ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡೋದು, ಇನ್ಕಮನ್ನು ಆ್ಯಡ್ ಮಾಡೋದು ಅಷ್ಟೇ. ಏನು ಗ್ರಾಸ್ ಪ್ರಾಫಿಟ್ ಬಂದಿರುತ್ತೋ ಟ್ರೇಡಿಂಗ್ ಅಕೌಂಟ್ನಲ್ಲಿ ಆ ಬ್ಯಾಲೆನ್ಸನ್ನು ಬರ್ಕೊಂಡು ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಟ್ ಮಾಡಿ ಇನ್ಕಮನ್ನು ಆ್ಯಡ್ ಮಾಡಿದ್ರೆ ನಮಗೆ ಆಪ್ರೇಟಿಂಗ್ ಪ್ರಾಫಿಟ್ ಬರುತ್ತೆ. ಅದರಲ್ಲಿ ಏನಾದರೂ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಲೆಸ್ ಮಾಡಬೇಕು, ನಾನ್ ಆಪ್ರೇಟಿಂಗ್ ಇನ್ಕಮ್ ಇದ್ದರೆ ಆ್ಯಡ್ ಮಾಡಬೇಕು. ಯಾವುದೇ ಥರ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪ್ರೇಟಿಂಗ್ ಇನ್ಕಮ್ ಈ ಪ್ರಾಬ್ಲಮ್ನಲ್ಲಿ ಇಲ್ಲ.
ಸೊ ಫೈನಲ್ ಆನ್ಸರ್ ನೆಟ್ ಪ್ರಾಫಿಟ್ 44,700 ಬಂದಿದೆ. ಇಲ್ಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಗೀತು. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ನಾನು ಇಲ್ಲಿ ಬ್ಯಾಲೆನ್ಸ್ ಶೀಟಿನ ಫಾರ್ಮೇಟನ್ನು ಬರ್ಕೊಂಡಿದ್ದೀನಿ, ಜಸ್ಟ್ ಹೆಡ್ಡಿಂಗ್ ಬರ್ಕೊಂಡಿದ್ದೀನಿ. ಅಸೆಟ್ಸಲ್ಲಿ 3 ಥರ ಕ್ಲಾಸಿಫಿಕೇಶನ್ ಬರುತ್ತೆ: ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್. ಲಯಬಿಲಿಟೀಸ್ನಲ್ಲಿ ಕ್ಯಾಪಿಟಲ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಫಸ್ಟ್ ನಾವು ಕ್ಯಾಪಿಟಲನ್ನು ಮಾಡ್ಕೊಳ್ಳೋಣ. ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಫಸ್ಟು ಕ್ವಶನಲ್ಲಿ ಕೊಟ್ಟಿರುವಂಥ ಕ್ಯಾಪಿಟಲ್ ಬರ್ಕೊಳ್ಬೇಕು. ಕ್ವಶನಲ್ಲಿ ಕೊಟ್ಟಿರುವಂಥ ಕ್ಯಾಪಿಟಲ್ 1,20,000. ಇದಕ್ಕೆ ನೆಟ್ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ನೆಟ್ ಪ್ರಾಫಿಟ್ ಕ್ವಶನಲ್ಲಿ ಕೊಟ್ಟಿರಲ್ಲ. ನೀವು ಮಾಡಿರುವಂಥ ಸೊಲ್ಯೂಷನಲ್ಲಿ ಏನು ಆನ್ಸರ್ ಇದೆ? 44,700 ನೆಟ್ ಪ್ರಾಫಿಟ್ ಆನ್ಸರ್ ಬಂದಿದೆ. ಇದರಲ್ಲಿ ಡ್ರಾಯಿಂಗ್ಸನ್ನು ಲೆಸ್ ಮಾಡಬೇಕು. ಕ್ವಶನಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. 15,000 ಡ್ರಾಯಿಂಗ್ಸ್ ಲೆಸ್ ಮಾಡಿದ್ರೆ ಅಲ್ಲಿಗೆ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮುಗಿಯುತ್ತೆ. 1,20,000 ಪ್ಲಸ್ 44,700 ಮೈನಸ್ ಡ್ರಾಯಿಂಗ್ಸ್ 15,000. ಸೊ ಸಿಂಪ್ಲಿಫೈ ಮಾಡಲಿಕ್ಕೂ 1,49,700 ಬರುತ್ತೆ. ಅಲ್ಲಿಗೆ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಆಯಿತು. ಈಗ ಕ್ವಶನ್ ನೋಡ್ತಾ ಹೋಗೋಣ, 1 by 1 ಬರೀತಾ ಹೋಗೋಣ. ಕ್ಯಾಪಿಟಲ್ ಆಯಿತು, ಡ್ರಾಯಿಂಗ್ಸ್ ಆಯಿತು, ಬಿಲ್ಸ್ ರಿಸೀವೇಬಲ್. ನೋಡಿ, ಈಗ ಡಿವೈಡ್ ಮಾಡೋದು ಹೇಗೆ ಅಂತಂದರೆ, ಅಸೆಟ್ಸ್ ಎಲ್ಲದು ಡೆಬಿಟಲ್ಲಿರುತ್ತೆ, ಲ್ಯಾಬಿಲಿಟೀಸ್ ಎಲ್ಲದು ಕ್ರೆಡಿಟಲ್ಲಿರುತ್ತೆ. ಬಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸನ್ನು ಮಾತ್ರ ಬರೀಬೇಕು. ಎಕ್ಸ್ಪೆನ್ಸಸ್ ಇನ್ಕಮನ್ನು ಇಲ್ಲಿ ಬರೀಲಿಕ್ಕಿಲ್ಲ. ಫಸ್ಟು ಬಿಲ್ಸ್ ರಿಸೀವೇಬಲ್ ಇದೆ, ಮೆಷಿನರಿ ಇದೆ, ಅದನ್ನೆಲ್ಲದನ್ನು ಇಲ್ಲಿ ಬರೀಬೇಕು. ನೀವು ಅಸೆಟ್ಸಲ್ಲೇ ಡಿವೈಡ್ ಮಾಡೋದು ಹೇಗೆ ಅಂತಂದರೆ, ಫಿಕ್ಸಡ್ ಅಸೆಟ್ಟಿಗೆ 5 ಎಂಟ್ರಿ ಬರುತ್ತೆ. ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಅಂತ 2 ಕ್ಲಾಸಿಫಿಕೇಷನ್. ಅದನ್ನು ನೀವು ಕ್ಲಾಸಿಫಿಕೇಷನ್ ಮಾಡಬೇಕು ಅಂತಿಲ್ಲ. ಫಿಕ್ಸ್ಡ್ ಅಸೆಟ್ಟಿಗೆ ಬರುವಂಥದ್ದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ನೋಡಿ, ಕ್ವಶನಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಲ್ಲಾದರೂ ಕೊಟ್ಟಿದ್ದೀರಾ ಅಂತ ನೋಡೋಣ. ಕೊಡಲಿಲ್ಲ. ನೆಕ್ಸ್ಟ್ ನೀವು ಬರೀಬೇಕಾಗಿರೋದು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ ಕೊಟ್ಟಿದ್ದಾರೆ. ಮೆಷಿನರಿ 20,000 ಇದೆ. ಮೆಷಿನರಿ 20,000 ರೂಪಾಯಿ ಮೆಷಿನರಿ ಅಂತ ಕೊಟ್ಟಿದ್ದಾರೆ. ಏನಾದರೂ ಮೆಷಿನರಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಎಸ್, ಅಡ್ಜಸ್ಟ್ಮೆಂಟ್ ಇದೆ. ಮೆಷಿನರಿಯ ವ್ಯಾಲ್ಯೂ 5% ಕಮ್ಮಿ ಆಗ್ತಾ ಇದೆ. ಕಮ್ಮಿ ಆದರೆ ಮೈನಸ್ ಮಾಡಿ ಬರೀಬೇಕು, ಜಾಸ್ತಿ ಆದರೆ ಪ್ಲಸ್ ಮಾಡಿ ಬರೀಬೇಕು. ನೀವು ಕ್ಯಾಲ್ಸಿಯಲ್ಲಿ 20,000 ಮೈನಸ್ 5%, ಇಂಟು ಎಲ್ಲ ಏನು ಮಾಡೋದು ಬೇಡ. 20,000 ಮೈನಸ್ 5%, 20,000 ಮೈನಸ್ 5%, ಆನ್ಸರ್ 19,000 ಆಗುತ್ತೆ. ಮೆಷಿನರಿ ವ್ಯಾಲ್ಯೂ ಬರ್ದಾಯಿತು. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಫಸ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕೊಟ್ಟಿದ್ರೆ ಬರೀಬೇಕು. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ನೆಕ್ಸ್ಟ್ ಫರ್ನಿಚರ್ ಏನಾದರೂ ಕೊಟ್ಟಿದ್ದಾರಾ? ಎಸ್, ಫರ್ನಿಚರ್ ಕೊಟ್ಟಿದ್ದಾರೆ. ಫರ್ನಿಚರ್ ಅಮೌಂಟ್ ಎಷ್ಟಿದೆ? ಫರ್ನಿಚರ್ 9,000 ಅಮೌಂಟ್ ಇದೆ. ನೋಡಿ, ಡೆಬಿಟ್ ಕಾಲಮಲ್ಲಿ ಇರೋದೆಲ್ಲದನ್ನು ಅಸೆಟ್ಸ್ ಅಂಡರಲ್ಲಿ ಬರೀಬೇಕು. ಎಲ್ಲದು ಅಂತಂದರೆ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸ್ ನಾನು ಹೇಳ್ತಿರೋದು. ಫರ್ನಿಚರಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ಎಸ್, ಫರ್ನಿಚರಿಗೂ ಅಡ್ಜಸ್ಟ್ಮೆಂಟ್ ಇದೆ. ಅದರ ವ್ಯಾಲ್ಯೂ 10% ಡಿಕ್ರೀಸ್ ಆಗ್ತಾ ಇದೆ. ಸೊ ಮೈನಸ್ ಮಾಡಿ ಬರೀಬೇಕು. 9,000 ಮೈನಸ್ 9%, 10% ಅಂತಂದರೆ 900 ರೂಪಾಯಿ ಕಮ್ಮಿ ಆಗುತ್ತೆ. ಅಲ್ಲಿಗೆ 8,100 ರೂಪಾಯಿ ಆಗುತ್ತೆ. ಮೆಷಿನರಿ ಆಯಿತು, ಫರ್ನಿಚರ್ ಆಯಿತು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್, ಮೋಟಾರ್ ವೆಹಿಕಲ್ ಕೊಟ್ಟಿದ್ರೆ ಬರೀಬೇಕು. ನೆಕ್ಸ್ಟು ಗುಡ್ ವಿಲ್ ಕೊಟ್ಟಿದ್ರೆ ಬರೀಬೇಕು. ಯಾವುದನ್ನು ಕೊಡಲಿಲ್ಲ, ಅಲ್ಲಿಗೆ ಫಿಕ್ಸೆಡ್ ಅಸೆಟ್ ಮುಗೀತು. ನೆಕ್ಸ್ಟ್ ನಾವಿಲ್ಲಿಗೆ ಬರೀಬೇಕಾಗಿರೋದು ಕರೆಂಟ್ ಅಸೆಟ್ಸ್. ನೋಡಿ, ನೀವು ಹೀಗೆ ಅಸೆಟ್ಸನ್ನು ಹುಡುಕಿ ಬರೀಲಿಕ್ಕೆ ಆಗುತ್ತೆ ಅಂತಾದರೆ ಆ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲ ನಿಮಗೆ ಅದು ಕಷ್ಟ ಅನಿಸುತ್ತೆ ಅಂತಂದರೆ ಕ್ವಶನ್ ವೈಸ್ ನೋಡ್ತಾ ಹೋಗ್ಬೋದು. ಕ್ವಶನ್ ವೈಸ್ ನೋಡಿ, ಕ್ಯಾಪಿಟಲ್ ಬರ್ದಾಯಿತು, ಡ್ರಾಯಿಂಗ್ಸ್ ಬರ್ದಾಗಿದೆ. ಬಿಲ್ಸ್ ರಿಸೀವಬಲ್ ಅಂತಂದರೆ ಅದು ನಮಗೆ ಅಸೆಟ್ಸ್. ಡೆಬಿಟ್ ಕಾಲಮಲ್ಲಿದ್ದರೆ ಅಸೆಟ್ಸ್ ಅಂತ ಅರ್ಥ. ಎಷ್ಟು ಅಮೌಂಟ್ ಇದೆ ಬಿಲ್ಸ್ ರಿಸೀವಬಲ್? 22,000 ಇದೆ. ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಬರ್ಕೊಳ್ಬೇಕು. ಬಿಲ್ಸ್ ರಿಸೀವಬಲ್ ಅಮೌಂಟ್ ಇರೋದು 22,000. ನೆಕ್ಸ್ಟ್ ಇರುವಂಥದ್ದು ಮೆಷಿನರಿ ಬರ್ದಾಗಿದೆ. ಡೆಟಾರ್ಸ್ ಆ್ಯಂಡ್ ಡೆಟಾರ್ಸನ್ನು ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಬರೀಬೇಕು. ಕ್ರೆಡಿಟಾರ್ಸನ್ನು ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಬರೀಬೇಕು. ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದರೆ ಆ ಅಡ್ಜಸ್ಟ್ಮೆಂಟನ್ನು ಕನ್ಸಿಡರ್ ಮಾಡಿ ಬರೀಬೇಕು. ಡೆಟಾರ್ಸ್ ನೋಡಿ, ಇರುವಂಥ ಅಮೌಂಟು 60,000 ರೂಪಾಯಿ. ಡೆಟಾರ್ಸಿಗೆ ಒಂದು ಅಡ್ಜಸ್ಟ್ಮೆಂಟ್ ಇತ್ತು. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ? ಡೆಟಾರ್ಸಲ್ಲಿ 5% ಬರೋದು ಗ್ಯಾರಂಟಿ ಇಲ್ವಂತೆ. ಸೊ ಹಾಗಾಗಿ 5%ನ್ನು ಲೆಸ್ ಮಾಡಿ ಬರೀಬೇಕು. 6 30, 3,000 ರೂಪಾಯಿ ಕಳೆದು 57,000 ರೂಪಾಯಿ ಬರೆದ್ರೆ ಆಯಿತು. ಡೆಟಾರ್ಸ್ 57,000. ಕ್ರೆಡಿಟಾರ್ಸು 58,000 ಇದೆ. ಕ್ರೆಡಿಟಾರ್ಸ್ 58,000. ಡೆಟಾರ್ಸ್ ಕ್ರೆಡಿಟಾರ್ಸ್ ಬರ್ದಾಯಿತು. ನೆಕ್ಸ್ಟ್ ಇರುವಂಥದ್ದು ವೇಜಸ್. ಆಲ್ರೆಡಿ ಟ್ರೇಡಿಂಗ್ ಅಕೌಂಟಿಗೆ ಬರ್ದಾಗಿದೆ. ಪರ್ಚೇಸಸ್ ಸೇಲ್ಸ್ ಟ್ರೇಡಿಂಗ್ ಅಕೌಂಟಿಗೆ ಬರ್ದಾಗಿದೆ. ಕಮಿಷನ್ ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರ್ದಾಗಿದೆ. ರೆಂಟ್ ಬರ್ದಾಗಿದೆ. ಸ್ಟಾಕ್ ಆಗಿದೆ. ಸ್ಯಾಲ್ರೀಸ್ ಆಗಿದೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ. ಇನ್ಶೂರೆನ್ಸ್ ಆಗಿದೆ. ರಿಪೇರ್ಸ್ ಆಗಿದೆ. ಬ್ಯಾಡ್ ಡೆಟ್ಸ್ ಆಗಿದೆ. ಫರ್ನಿಚರನ್ನು ಬರ್ದಾಗಿದೆ. ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನನ್ನು ಬರ್ದಾಗಿದೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಕ್ಯಾಶ್ ಎಷ್ಟು ಅಮೌಂಟ್ ಇದೆ? 2,500 ಕೊಟ್ಟಿದ್ದಾರೆ. ಕ್ಯಾಶ್ 2,500.
ನೆನ್ಪಿಟ್ಕೊಳ್ಳಿ, ಆಲ್ರೆಡಿ ಒಂದ್ಸತಿ ಬರ್ದಿರೋದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕಿಲ್ಲ. ಒಂದು ಟ್ರಯಲ್ ಬ್ಯಾಲೆನ್ಸಲ್ಲಿ ಏನು ಎಂಟ್ರೀಸ್ ಕೊಟ್ಟಿದ್ದಾರೋ ಆ ಎಂಟ್ರೀಸನ್ನು ಒಂದು ಕಡೆ ಮಾತ್ರ, ಐದರ್ ಟ್ರೇಡಿಂಗ್ ಅಕೌಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಬ್ಯಾಲೆನ್ಸ್ ಶೀಟ್ ರಿಪೀಟ್ ಮಾಡಲಿಕ್ಕಿಲ್ಲ. ಬಟ್ ಎಲ್ಲ ಅಡ್ಜಸ್ಟ್ಮೆಂಟನ್ನು 2 ಸತಿ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮೆಷಿನರಿ ಡಿಪ್ರಿಸಿಯೇಟ್ ಆಗ್ತಾ ಇದೆ, ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಬರೀಬೇಕು. ಫರ್ನಿಚರ್ ಡಿಪ್ರಿಸಿಯೇಟ್ ಆಗ್ತಾ ಇದೆ, ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಬರೀಬೇಕು. ಡೌಟ್ಫುಲ್ ಡೇಟ್ಸ್ 5% ಡೌಟ್ಫುಲ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ, ಡಿಟಾರ್ಸಲ್ಲೂ ಲೆಸ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೂ ಬರೀಬೇಕು. ಅಲ್ಲಿಗೆ ಕ್ಯಾಶ್ ತನಕ ಬರ್ದಾಯಿತು. ನೆಕ್ಸ್ಟ್ ಇರುವಂಥದ್ದು ಫಸ್ಟ್ ಅಡ್ಜಸ್ಟ್ಮೆಂಟ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಸ್ಟಾಕ್ ನಮಗೆ ಅಸೆಟ್. ಒಂದು ಸತಿ ನೀವು ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ಬರ್ತಿದ್ದೀರಾ, ದೆನ್ ಬ್ಯಾಲೆನ್ಸ್ ಶೀಟಲ್ಲೂ ಬರೀಬೇಕು. ಸ್ಟಾಕ್ ಇರುವಂಥ ಅಮೌಂಟು 1 lakh. ನೆಕ್ಸ್ಟ್ ಡೆಟಾರ್ಸ್ ಅಡ್ಜಸ್ಟ್ಮೆಂಟ್ ಮಾಡಿ ಆಗಿದೆ. ಪ್ರೀಪೇಯ್ಡ್ ಇನ್ಶೂರೆನ್ಸನ್ನು ಮುಂಚಿತವಾಗಿ ಕಟ್ಟಿದ್ರೆ ಅದು ನಿಮಗೆ ಆಸ್ತಿ, ಅಸೆಟ್ ಆಗುತ್ತೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟು ಅಮೌಂಟ್ ಇದೆ? ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಮೌಂಟ್ 100 rupees. ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಲಯಬಿಲಿಟಿ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ 1000 ಇದೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ 1000. ಪ್ರೀಪೇಯ್ಡ್ ಇದ್ದರೆ ಅಸೆಟ್ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಲಯಬಿಲಿಟಿ ಆಗುತ್ತೆ. ಡಿಪ್ರಿಸಿಯೇಷನನ್ನು ಕನ್ಸಿಡರ್ ಮಾಡಿ ಆಗಿದೆ. ನೋಡಿ, ಅಸೆಟ್ಸಲ್ಲಿ 3 ಕ್ಲಾಸಿಫಿಕೇಷನ್: ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಇನ್ವೆಸ್ಟ್ಮೆಂಟನ್ನು ಕೊಡಲಿಲ್ಲ. ದೆನ್ ಲಯಬಿಲಿಟೀಸ್ನಲ್ಲಿ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಕ್ಯಾಲ್ಕುಲೇಷನ್ ಮಾಡಿ ಆಗಿದೆ. ನೆಟ್ ಪ್ರಾಫಿಟ್ ಆ್ಯಡ್ ಮಾಡೋದು, ಡ್ರಾಯಿಂಗ್ಸ್ ಲೆಸ್ ಮಾಡೋದು. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತಂದರೆ ಎಲ್ಲ ಥರದ ಲೋನ್ಗಳು. ಕ್ವಶನಲ್ಲಿ ಏನಾದರೂ ಲೋನ್ ಕೊಟ್ಟಿದ್ರೆ ಇಲ್ಲಿ ಬರೀಬೇಕು. ಯಾವುದೇ ಥರ ಲೋನ್ ಮತ್ತು ಡಿಬೆಂಚರ್ಸನ್ನು ಕೊಡಲಿಲ್ಲ. ಉಳಿದಿರೋ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಬರೆದ್ರೆ ಆಯಿತು. ಅಲ್ಲಿಗೆ ಕ್ಯಾಲ್ಕುಲೇಷನ್ ಮುಗೀತು. ಈಗ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದರೆ ನಾವು ಮಾಡಿರುವಂಥ ಸೊಲ್ಯೂಷನ್ ಕರೆಕ್ಟ್ ಆಗಿದೆ ಅಂತ. ಲಯಬಿಲಿಟಿ ಟೋಟಲ್ ಮಾಡೋಣ. 1,49,700 ಪ್ಲಸ್ 58,000 ಪ್ಲಸ್ 1,000 ಬರೋವಂಥ ಆನ್ಸರ್ 2,08,700 ಬಂದಿದೆ. ಈಗ ಅಸೆಟ್ಸಲ್ಲೂ ಇಷ್ಟೇ ಆನ್ಸರ್ ಬಂದರೆ ನಾವು ಮಾಡಿರೋ ಸೊಲ್ಯೂಷನ್ ಸರಿಯಾಗಿದೆ ಅಂತ. ಅಸೆಟ್ಸ್ ಟೋಟಲ್ ಮಾಡಿ ನೋಡೋಣ. ಅಸೆಟ್ಸಲ್ಲಿ 19,000 ಪ್ಲಸ್ 8,100 ಪ್ಲಸ್ 22,000 ಪ್ಲಸ್ 57,000 ಪ್ಲಸ್ 2,500 ಪ್ಲಸ್ 1 lakh ಪ್ಲಸ್ 100. ಆನ್ಸರ್ 2,08,700. ಸೇಮ್ ಆನ್ಸರ್ ಬಂದಿದೆ. ಅಲ್ಲಿಗೆ ನಾವು ಮಾಡಿರುವಂಥ ಸೊಲ್ಯೂಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಸೆಟ್ಸಿಗೆ ಟೋಟಲ್ ಅಂತ ಬರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಲಯಬಿಲಿಟೀಸ್ ಟೋಟಲ್, ಅಸೆಟ್ಸ್ ಟೋಟಲ್ ಯಾವಾಗಲೂ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗದೇ ಇದ್ದರೆ ಮಾಡಿರುವಂಥ ಸೊಲ್ಯೂಷನ್ ತಪ್ಪಾಗಿದೆ ಅಂತ. ಒಂದು ವೇಳೆ ಗೊತ್ತಾಗದೇ ಇದ್ದರೆ ಪ್ರಾಬ್ಲಮ್ ಕಂಪ್ಲೀಟ್ ಮಾಡಿಬಿಡಿ. ಎಷ್ಟು ಗೊತ್ತಾಗುತ್ತೋ ಅಷ್ಟನ್ನು ಅಟೆಂಡ್ ಮಾಡಿ. ಬರೀ ಟ್ರೇಡಿಂಗ್ ಅಕೌಂಟ್ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಡಿ. ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಮಾಡಿ. ಗೊತ್ತಾದಷ್ಟು ಎಂಟ್ರಿ ಬರೆದು ಫಾರ್ಮೇಟ್ ಬರೆದ್ರು. ಫಾರ್ಮೇಟ್ ಬರೆಯೋದು ಅಂತಂದರೆ ಜಸ್ಟ್ ಎಂಟ್ರೀಸ್ ಬರೆಯೋದಲ್ಲ, ಅಲ್ಲಿ ಕೊಟ್ಟಿರೋ ಅಮೌಂಟನ್ನು ಬರೀಬೇಕು. ಆ ಥರದಲ್ಲಿ ಬರೆದ್ರೆ 15ಗೆ ಅಟ್ಲೀಸ್ಟ್ 10 marks ಆದರೂ ಸಿಗುತ್ತೆ. ಸೊ ನೀವು ಈ ಪ್ರಾಬ್ಲಮನ್ನು 15 marksiಗೆ ಅಟೆಂಡ್ ಮಾಡಲೇಬೇಕು. ಇದ್ರ ಜೊತೆಗೆ ನಿಮಗೆ ಕನ್ಸೈನ್ಮೆಂಟ್ ಮತ್ತು ರಾಯಲ್ಟಿಯನ್ನು ಕೂಡ ಕೇಳಿದ್ದಾರೆ. ಇಲ್ಲ ಅಂತಂದರೆ ನಿಮಗೆ ಈ ಪ್ರಾಬ್ಲಮ್ ಕಷ್ಟ ಅನಿಸಿದ್ರೆ ಥಿಯರಿ ಅಟೆಂಡ್ ಮಾಡಬೇಕಾಗತ್ತೆ. ಬಟ್ ಸಿಂಪಲ್ ಪ್ರಾಬ್ಲಮ್ ಕೊಡ್ತಾರೆ. ಇದೇ ಥರ ಅಡ್ಜಸ್ಟ್ಮೆಂಟ್ಸ್ ಇರೋ ಪ್ರಾಬ್ಲಮ್ ಬರುತ್ತೆ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಫೈನಲ್ ಅಕೌಂಟ್ಸ್ ಮಾಡಬೇಕಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟನ್ನು 2 ಸತಿ ಕನ್ಸಿಡರ್ ಮಾಡಬೇಕು. ಟ್ರಯಲ್ ಬ್ಯಾಲೆನ್ಸಲ್ಲಿರೋ ಎಂಟ್ರಿಯನ್ನು ಒಂದೇ ಸತಿ ಕನ್ಸಿಡರ್ ಮಾಡಿದ್ರೆ ಆಯಿತು. ಸೊ ಈ ಥರದಲ್ಲಿ ಸೊಲ್ಯೂಷನ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.